ಹನುಮಂತ 13ನೇ ವಾರಕ್ಕೆ ಎಂಟ್ರಿ ಕೊಟ್ಟಿದ್ದು ಪ್ರತಿಯೊಬ್ಬರಿಗೂ ಕೂಡ ಖುಷಿ ಇದೆ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಹನುಮಂತ 12ನೇ ವಾರಕ್ಕೆ ಬಂದಿದ್ದಾನೆ. ಅಶ್ವಿನಿ ಮೇಡಮ್ ಅವರಾಗಿರ್ಬೋದು, ಕಂಪ್ಲೀಟ್ ಸೆಲೆಬ್ರಿಟೀಸ್ಗಳು ಇನ್ನೇನು, ಯಾಕೆಂದ್ರೆ 20 ದಿವಸಗಳು ಬಾಕಿ ಇದೆ ಅಲ್ವಾ. ಸೊ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. 2 ವಾರಗಳು ಅಷ್ಟೇ ಇನ್ನ ಬರೋದು. ಬಿಗ್ ಬಾಸ್ ಆ ಹಂತದಲ್ಲಿ ಅಂತ್ಯ ಆಗುತ್ತೆ. ನೆಕ್ಸ್ಟ್ ಬಿಗ್ ಬಾಸ್ ಟೈಮ್ನಲ್ಲೇ ಬೇರೆ ಒಂದು ಶೋ ಬರ್ತದೆ, ಅದುವೇ ಮಜಾ ಟಾಕೀಸ್. ಅದಕ್ಕೆ ಈಗ ಬಿಗ್ ಬಾಸ್ ಫೈನಲ್ ನಲ್ಲಿ ಯಾರು ಗೆಲ್ತಾರೆ, ಯಾರು ಫೈನಲ್ಗೆ ಹೋಗ್ತಾರೆ ಅಂತ ತಿಳ್ಕೊಳ್ಳೋಕೆ ತುಂಬಾ ಜನ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಿನ್ನೆ ತ್ರಿವಿಕ್ರಮ್ ಅವರು ಆಚೆ ಬರ್ತಾರೆ ಅಂತ ಕೂಡ ತೋರಿಸಿದ್ರು. ಅದೇ ರೀತಿ ಎಲಿಮಿನೇಟ್ ಕೂಡ ಆಯಿತು. ಸೊ ನೋಡಬೇಕು ತ್ರಿವಿಕ್ರಮ್ ಅವರು ಆಚೆನ ಉಳ್ಕೋತಾರ ಅಥವಾ ಸೀಕ್ರೆಟ್ ರೂಮ್ಗೆ ಹೋಗ್ತಾರ. ಹನುಮಂತ ಅಂತೂ ಸೆಕೆಂಡ್ ಸೇವ್ ಆಗಿಬಿಡ್ತಾನೆ. ಸೊ ಅದು ಕಾರಣ ಏನಪ್ಪ ಅಂದರೆ ಎಲ್ಲರೂ ಓಟ್ಸ್ಗಳನ್ನು ಮಾಡ್ತಾರೆ. ಅಶ್ವಿನಿ ಮೇಡಮ್ ಕೂಡ ತುಂಬಾ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಹನುಮಂತ ಫೈನಲ್ಗೆ ತಲುಪಬೇಕು, ಫೈನಲ್ಗೆ ಟಾಪ್ 5 ಕಂಟೆಸ್ಟೆಂಟ್ ಲಿಸ್ಟ್ನಲ್ಲಿ ಆ ಒಂದು ಕುರ್ಚಿಲಿ ಕೂರಬೇಕು ಅಂತ ಅಶ್ವಿನಿ ಮೇಡಮ್ ಕೂಡ ತುಂಬಾ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ, ಮೆಚ್ಚಿಕೊಂಡಿದ್ದಾರೆ, ಆಟವನ್ನು ಕೂಡ ಹೊಗಳಿದ್ದಾರೆ. ನಿಮಗೂ ಕೂಡ ಹನುಮಂತ ಇಷ್ಟನ, ನೀವು ಕೂಡ ಸಪೋರ್ಟ್ ಮಾಡ್ತೀರಾ, ನಿಮ್ಮ ಒಂದು ಅಚ್ಚುಮೆಚ್ಚಿನ ಕಮೆಂಟ್ಸ್ ಮೂಲಕ ತಿಳಿಸಿ ಹನುಮಂತ ಎಷ್ಟು ಇಷ್ಟ ಅಂತ. ಹನುಮಂತ ಒಂದು ವೇಷಭೂಷಣ ಆಗಿರ್ಬೋದು, ಅಂದರೆ ಡ್ರೆಸ್ಗಳನ್ನು ಕೊಟ್ಟಿರೋದೆಲ್ಲವೂ ಕೂಡ ಸುದೀಪ್ ಸರ್ ಅವರೇ. ತುಂಬ ಚೆನ್ನಾಗಿ ಹನುಮಂತ ಕೂಡ ಆಟ ಆಡ್ತಾ ಇದ್ದಾನೆ ಅಂತ ಮೆಚ್ಚುಗೆನೂ ಕೂಡ ತಿಳಿಸ್ತಾ ಇದ್ದಾರೆ. ಸೆಲೆಬ್ರಿಟೀಸ್ಗಳು ಕೂಡ ಹನುಮಂತನ ಆಟವನ್ನು ನೋಡ್ತಾ ಇದ್ದಾರೆ.